ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ. ಇನ್ನು ಕಳೆದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಗೌರಿ ಅವರು ವಿವೇಕ್ ಅವ್ರಿಗೆ ಒಂದು ಡಿಸೈನ್ ಮಾಡಿಕೊಟ್ಟಿರ್ತಾರೆ. ಅದು ತುಂಬ ಚೆನ್ನಾಗಿದೆ ಅಂತ ವಿವೇಕ್ ಹೇಳಿರ್ತಾರೆ. ಆಮೇಲೆ ಗೌರಿ ಅಪ್ಪರ ಮನೆ ಮಾರಾಟಕ್ಕಿರುತ್ತೆ ಅಂತಂದರೆ ಅವ್ರು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಗೌರಿ ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ವಿವೇಕು ಅವ್ರಿಗೆ ಡಿಸೈನ್ ಮಾಡಿದ್ದಕ್ಕೆ ಅಂತ ಹೇಳಿ ದುಡ್ಡು ಕೊಡ್ತಾರೆ. ವಿವೇಕ್ ಅವರು ಇವತ್ತು ಆಫೀಸ್ಗೆ ಬಾ ಹೋಗೋಣ ಅಂತ ಗೌರಿನ ಕರೀತಾರೆ. ಆಗ ಗೌರಿ ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದನ್ನು ತೊಗೊಂಡು ತವ್ರ ಮನೆ ಕಡೆ ಹೋಗ್ತಾರೆ. ಇನ್ನು ವಿವೇಕ್ ಅವರು ಈ ಕಡೆ ಆಫೀಸ್ಗೆ ಬರ್ತಾರೆ. ಆಫೀಸ್ಗೆ ಬಂದು ಗೌರಿ ಮಾಡಿರೋ ಡಿಸೈನ್ನ ಕ್ಲೈಂಟ್ಗಳಿಗೆ ತೋರಿಸ್ತಾರೆ. ಕ್ಲೈಂಟ್ಗಳು ತುಂಬ ಖುಷಿ ಪಡ್ತಾರೆ. ಹಾಗೆ ಗೌರಿ ಅವ್ರು ಎಲ್ಲಿದ್ದಾರೆ, ಅವ್ರ ಹತ್ರ ಮಾತಾಡಬೇಕಿತ್ತು ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಇಲ್ಲ ಅವರು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ, ಏನು ಹೇಳ್ಬೇಕು ಹೇಳಿ, ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕ್ಲೈಂಟ್ ಹೇಳ್ತಾರೆ, ಏನಿಲ್ಲ ವಿವೇಕ್ ಅವರೇ, ಡಿಸೈನ್ ತುಂಬ ಚೆನ್ನಾಗಿದೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ ನಮ್ಮ ಕಡೆಯಿಂದ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ವಿವೇಕು ತುಂಬ ಖುಷಿ ಆಗುತ್ತೆ. ಹಾಗೆ ಅವರು ಪಿಂಕಿಗೆ ಹೇಳ್ತಾರೆ, ನೋಡು ಗೌರಿ ಬಂದ ತಕ್ಷಣ ಕ್ಲೈಂಟ್ ಈ ಥರ ಹೇಳಿದ್ರು ಅಂತ ನೀನು ಹೇಳ್ಬೇಡ ಅವ್ರಿಗೆ ಅಂತ ಹೇಳ್ತಾರೆ. ಪಿಂಕಿ ಅವರು ಸರಿ ಸರ್ ಆಯಿತು ಅಂತ ಹೇಳಿ ಆಮೇಲೆ ವಿವೇಕ್ ಅವರು ಹೇಳ್ತಾರೆ, ಗೌರಿ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರಲ್ಲ, ಅವ್ರು ಮಾಡಿರೋ ಡಿಸೈನ್ ಎಲ್ಲರೂ ಇಷ್ಟಪಡ್ತಿದ್ದಾರೆ, ಹಾಗಿದ್ಮೇಲೆ ಗೌರಿ ನಮ್ಮ ಆಫೀಸಲ್ಲೇ ಯಾಕೆ ಡಿಸೈನರಾಗಿ ಕೆಲಸ ಮಾಡಬಾರ್ದು ಅಂತ ವಿವೇಕ್ ಅನ್ಕೊತಾರೆ. ಹಾಗೆ ವಿವೇಕ್ ಅವರು ಮ್ಯಾನೇಜರ್ಗೆ ಹೇಳಿ ಗೌರಿಗೋಸ್ಕರ ಅಂತ ಒಂದು ಆಫರ್ ಲೆಟರ್ ತರಿಸ್ತಾರೆ. ಇದನ್ನ ನೋಡಿದ್ರೆ ಗೌರಿ ತುಂಬ ಖುಷಿ ಪಡ್ತಾರೆ ಅಂತ ವಿವೇಕ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಕಾಂತಲಕ್ಷ್ಮಿ ಮನೇನ ಅನ್ಸ್ಕೊಡೋದಕ್ಕೆ ಅಂತೆಲ್ಲ ಬಂದಿರ್ತಾರೆ. ಆಗ ಕಾಂತಲಕ್ಷ್ಮಿ ಅವ್ರು ಹೇಳ್ತಾರೆ, ನೋಡಿ ಇನ್ನೂ ತುಂಬ ಸಮಯ ಇದೆ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಗಂಡ ಇದ್ದವ್ರು ಹೇಳ್ತಾರೆ, ಏನು ದಾರಿ ಇದೆ ಕಾಂತಲಕ್ಷ್ಮಿ, ನೀನೇನೋ ಈ ಥರ ಹೇಳ್ತಾ ಇದೆಯಾ, ಆದರೆ ನಾನು ದುಡ್ಡು ಕೊಡಬೇಕಲ್ವ, ಅದಕ್ಕೋಸ್ಕರ ಆದರೂ ದುಡ್ಡು ಬೇಕೇ ಬೇಕು, ಅದಕ್ಕೆ ಈ ಮನೇನ ಮಾರಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಗೌರಿ ತಂದೆ ಹೇಳ್ತಾರೆ. ಕಾಂತಲಕ್ಷ್ಮಿ ಅವ್ರು ಮಾತಾಡ್ತಾ ಹೇಳ್ತಾರೆ, ಇಲ್ಲ ನಾನಂತೂ ಇದಕ್ಕೆ ಒಪ್ಕೊಳ್ಳಲ್ಲ, ಅಷ್ಟಕ್ಕೂ ಮೋನಿಕಾ ಮತ್ತು ಗೌರಿ ಇಬ್ಬರು ಬರಬೇಕಲ್ವಾ, ಅವ್ರ ಸೈನ್ ಕೂಡ ಬೇಕಲ್ವಾ, ಅವ್ರಿಲ್ಲದೆ ಹೇಗಾಗುತ್ತೆ ಅಂತ ಕಾಂತಲಕ್ಷ್ಮಿ ಕೇಳ್ತಾರೆ. ಕಾಂತಲಕ್ಷ್ಮಿ ಈ ಮಾತನ್ನು ಕೇಳಿ ಮನೆ ತಗೊಳಕ್ಕೆ ಬಂದಿರೋರು ಹೇಳ್ತಾರೆ, ಏನು ಕಾಂತಲಕ್ಷ್ಮಿ ಅವರೇ ಈ ಥರ ಮಾತಾಡ್ತಿದ್ರಲ್ಲ, ನೀವು ನೋಡಿದ್ರೆ ದುಡ್ಡು ಕೊಡ್ತಾ ಇಲ್ಲ, ಈಗ ನೋಡಿದ್ರೆ ಮನೆ ಕೂಡ ಯಾರಿಗೂ ಕೊಡಲ್ಲ ಅಂತ ಹೇಳ್ತಿದ್ದೀರಾ, ಹಾಗಂದಮೇಲೆ ದುಡ್ಡನ್ನು ಹೇಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಮತ್ತೆ ಕಾಂತಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡ್ತಾ ಕೇಳ್ತಾರೆ, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ, ನೋಡಿ ಸ್ವಲ್ಪ ಸಮಯ ಕೊಡಿ ನಮಗೆ ಅಂತ ಕೇಳ್ಕೊತಾರೆ. ಅಂದರೆ ಕಾಂತಲಕ್ಷ್ಮಿ ಅವ್ರ ಗಂಡ ಮಾತ್ರ ಹೇಳ್ತಾರೆ, ಪರವಾಗಿಲ್ಲ, ನೀವು ಅದೇನಿದೆಯೋ ಅದನ್ನೆಲ್ಲ ಎಲ್ರದ್ದು ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಗೌರಿ ಬಂದು ನಿಲ್ಲಿಸಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇದ್ರವ್ರು ಕೇಳ್ತಾರೆ, ಇದೇ ನಮ್ಮ ಗೌರಿ, ನಿಮ್ಮ ತಾಯಿ ನೋಡಿದ್ರೆ ಮನೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ, ನೀನು ನೋಡಿದ್ರೆ ನಿಲ್ಲಿಸಿ ಅಂತ ಹೇಳ್ತಿದ್ಯಾ, ನಿಮ್ಮ ತಂದೆ ನೋಡಿದ್ರೆ ಮನೆ ಕೊಡ್ತೀವಿ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳ್ತಿದ್ದಾರೆ, ಏನು ನಡೀತಿದೆ ಇಲ್ಲಿ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಅವರು ಹೇಳ್ತಾರೆ, ಹೌದು ಸರ್, ನಾವು ಮನೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಇದು ನಮ್ಮ ಅಪ್ಪ ಅಮ್ಮ ತಾಳಿ ಕೊಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ನಾನು ದುಡ್ಡನ್ನ ಕೊಡೋದಕ್ಕೋಸ್ಕರ ಅಂತಲೇ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಗೌರಿ ತಂದೆ ಕಣ್ಣಲ್ಲಿ ನೀರು ಹಾಕ್ತಾ ಹೇಳ್ತಾರೆ, ಏನು ಹೇಳ್ತಿದ್ಯಾ ಗೌರಿ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಆಗ ಗೌರಿ ಹೇಳ್ತಾರೆ, ಅಲ್ಲಪ್ಪ ಈ ಥರ ನಡೀತಾ ಇದೆ, ಹಿಂಗೆ ಮನೆ ಮಾರಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ ಅಂತ ನೀವು ನನಗೊಂದು ಮಾತು ಹೇಳ್ಬೇಕು ತಾನೆ, ಯಾಕೆ ನನ್ನನ್ನು ಹೊರಗಿನವಳು ಅಂದ್ಕೊಂಡಿದ್ದೆ, ನನಗೆ ಈ ವಿಷಯ ಯಾರೂ ಹೇಳಲಿಲ್ಲ, ಕೊನೆಗೆ ಶ್ಯಾಮ್ ಅವರು ಈ ವಿಷಯ ಹೇಳಿದರು, ಅವ್ರು ಏನಾದರೂ ಈ ವಿಷಯ ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಪ್ಪ, ಅದಕ್ಕೇ ಹೇಗಾದರೂ ಮಾಡಿ ಮನೆ ಉಳಿಸ್ಕೋಬೇಕು ಅಂತ ಈ ದುಡ್ಡು ತಂದೆ, ಮೊದಲು ಇವರು ಕೊಟ್ಬಿಟ್ಟು ಮನೆ ಉಳಿಸ್ಕೊಳ್ಳಿ ಅಪ್ಪ ಅಂತ ಹೇಳ್ಬಿಟ್ಟು ಗೌರಿ ಮನೆ ತಗೊಳಕ್ಕೆ ಬಂದಿರೋರಿಗೆ ಹೇಳ್ತಾರೆ, ನೋಡಿ ಈ ದುಡ್ಡು ಇಟ್ಕೊಳ್ಳಿ, ಇನ್ನು ಸ್ವಲ್ಪ ದಿನ ನನಗೆ ಟೈಮ್ ಕೊಡಿ, ನಾನು ಎಲ್ಲ ಸಾಲನ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ಕೊತಾರೆ. ಆಗ ಮನೆ ತಗೊಳಕ್ಕೆ ಬಂದಿರ್ತಾರಲ್ಲ ಅವರೆಲ್ಲ ಸರಿ ಆಯಿತು ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾರೆ. ಕಾಂತಲಕ್ಷ್ಮಿ ಕೇಳ್ತಾರೆ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿ ಬಂತು ಗೌರಿ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಅಪ್ಪ ಈ ದುಡ್ಡು ನಾನು ಯಾರ ಹತ್ರನೂ ತೊಗೊಂಡಿಲ್ಲ ಅಪ್ಪ, ಇದನ್ನು ನಾನೇ ಸಂಪಾದನೆ ಮಾಡಿರೋ ದುಡ್ಡು, ಕೆಲಸ ಮಾಡಿ ತೊಗೊಂಡು ಬಂದಿರೋ ಅಂಥ ದುಡ್ಡು. ಮತ್ತು ನಿಮ್ಗೊಂದು ವಿಷಯ ಹೇಳ್ಬೇಕಪ್ಪ, ನಾನು ವಿವೇಕ್ ಅವ್ರ ಆಫೀಸ್ನಲ್ಲೇ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಪ್ಪ, ಅದರಿಂದ ಬಂದಿರೋ ದುಡ್ಡಲ್ಲೇ ನಿಮ್ಗೀಗ ಕೊಡ್ತಾ ಇರೋದು ಅಂತ ಹೇಳ್ತಾರೆ. ಆದಷ್ಟು ಬೇಗ ಅವ್ರ ಸಾಲ ಎಲ್ಲ ತೀರಿಸ್ಬಿಡೋಣಪ್ಪ, ನೀವೇನು ಯೋಚನೆ ಮಾಡಬೇಡಿ, ಮನೆಗೋಸ್ಕರ ನಮಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಈ ಮನೆ ಅಂದರೆ ನಿಮ್ಗೆ ಎಷ್ಟು ಪ್ರೀತಿ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಮೇಲೆ ನನಗೊಂದೇ ಒಂದು ಬೇಜಾರಿದೆ ಅಪ್ಪ, ಏನಂದರೆ ಇಷ್ಟೆಲ್ಲ ಆದರೂ ನನಗೊಂದು ಮಾತು ಹೇಳಿ ಗೌರಿ ಬೇಜಾರಲ್ಲಿ ಹೇಳಬೇಕಾದ್ರೆ ಮನೆಯವರೆಲ್ಲರೂ ಹೇಳ್ತಾರೆ, ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಮದುವೆ ಆಗಿ ಹೋಗಿದ್ರು ನೀನು ಸಹಾಯ ಮಾಡ್ತಿದ್ಯಲ್ಲಮ್ಮ, ಇದಕ್ಕೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಇನ್ನು ಈ ಕಡೆ ಮೋನಿಕಾ ಅವರು
ಗೌರಿ ನಾನು ವಾಪಸ್ ಬರೋ ಅಷ್ಟರಲ್ಲಿ ಮನೆಯವ್ರಿಗೆಲ್ಲ ವಿಷಯ ಹೇಳು ಅಂತ ಹೇಳಿರ್ತಾರೆ. ಈಗ ಏನು ಮಾಡೋದು, ಇವಳು ಬೇರೆ ಹಿಂಗೆ ಹೇಳಿದಾಳೆ ಅಂತ ಯೋಚನೆ ಮಾಡಿಕೊಂಡು ಅವಳು ಏನಾದರೂ ಮನೆಗೆ ಬಂದ ತಕ್ಷಣ ಸತ್ಯ ಹೇಳಿಬಿಟ್ರೆ, ಇಲ್ಲ ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಮೋನಿಕಾ ಯೋಚನೆ ಮಾಡ್ತಾರೆ. ಹಾಗೆ ಮತ್ತೆ ಅವ್ರು ಅನ್ಕೊತಾರೆ, ಈ ವಿಷಯನ ನಾನು ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಮೋನಿಕಾ ಅನ್ಕೊತಾರೆ. ಮೊದಲು ಗೌರಿ ಮನೆಯವ್ರಿಗೆ ದುಡ್ಡು ಕೊಟ್ಟಿರೋ ವಿಷಯನ ಸರಿತಾ ಅತ್ತೆ ಹೇಳಬೇಕು. ವಿಷಯ ಗೊತ್ತಾದರೆ ಅವರೇ ಅವರನ್ನು ಪ್ರಶ್ನೆ ಮಾಡ್ತಾರೆ. ಆಗ ನನ್ನ ವಿಷಯದ ಬಗ್ಗೆ ಯಾರೂ ಮಾತಾಡೋದಕ್ಕಾಗಲ್ಲ ಅಂತ ಗೌರಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಟೈಮ್ಗೆ ಅಲ್ಲಿ ಸರಿತಾ ಬರ್ತಾರೆ. ಸರಿತಾ ಬಂದಿದ್ದು ನೋಡ್ಬಿಟ್ಟು ಮೋನಿಕಾ ಅವ್ರ ಅಮ್ಮನ ಫೋನ್ ಮಾಡೋ ಥರ ಮಾಡಿ, ಏನಮ್ಮ ನಿಮ್ಗಿನ್ನೂ ಎಷ್ಟು ಸಮಸ್ಯೆಗಳು ಬರುತ್ತಾವೋ ಅದೇನೋ, ನಾವು ಮದುವೆಯಾಗಿ ಬಂದಿದ್ದೀವಿ, ನೀನೇನೋ ನನ್ನ ಹತ್ರ ದುಡ್ಡು ಕೇಳಿದೆ, ಆದರೆ ನಾನಂತೂ ಇಲ್ಲ ಅಂತ ಹೇಳಿದೆ. ಆದರೆ ಗೌರಿನ ಕೇಳಿದ್ದಕ್ಕೆ ಗೌರಿ ವಿವೇಕ್ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಿಮಗೆ ಕೊಟ್ಟಿದ್ದಾಳೆ. ಏನು ಅಂದ್ಕೊಂಡಿದ್ದೀರಾ ಅಷ್ಟಕ್ಕೂ ನೀವು? ಇನ್ಮೇಲಾದರೂ ನಾವು ಈ ಮನೆ ಸೊಸೆಯಾಗಿರೋದಕ್ಕೆ ಬಿಟ್ಬಿಡು ನಮ್ಮನ್ನ. ಮದುವೆ ಆಗಿ ಬಂದಮೇಲೆ ನೀವು ಈ ಥರ ಸಹಾಯ ಕೇಳ್ತಿದ್ರೆ ನಾನು ಹೆಂಗಮ್ಮ ಮಾಡೋದು? ನೋಡಮ್ಮ, ನಾವು ಈಗ ಈ ಮನೆ ಸೊಸೆಯಂದ್ರು, ಇನ್ಮೇಲೆ ನೀನು ಯಾವಾಗಲೂ ಈ ರೀತಿ ಆ ಕಷ್ಟ ಈ ಕಷ್ಟ ಅಂತ ಸಹಾಯ ಕೇಳೋದಕ್ಕೆ ಬರಬೇಡ ಅಂತ ಹೇಳ್ತಾರೆ. ನಿಂತಿರೋದು ನೋಡ್ಬಿಟ್ಟು, ಅದು ಅತ್ತೆ ಅಮ್ಮಂಗೆ ಫೋನ್ ಮಾಡಿದ್ದೆ, ಅವ್ರ ಹತ್ರ ಮಾತಾಡ್ತಿದ್ದೆ, ಮನೆ ಬಗ್ಗೆ ಮಾತಾಡ್ತಿದ್ದೆ ಅಂತ ಮೋನಿಕಾ ಅಲ್ಲಿಂದ ಹೋಗ್ತಾರೆ. ಈಗ ಮೋನಿಕನ್ಗಂತೂ ಖುಷಿನೋ ಖುಷಿ. ಅತ್ತೆ ಎಲ್ಲದನ್ನೂ ಕೇಳಿಸ್ಕೊಂಡಿರ್ತಾರೆ. ಗೌರಿ ಬಂದ ತಕ್ಷಣ ಪ್ರಶ್ನೆ ಮಾಡ್ತಾರೆ. ಆ ಮಾತುಕತೆನಲ್ಲಿ ನನ್ನ ವಿಷಯ ಮರ್ತೇ ಬಿಡ್ತಾರೆ ಅಂತ ಮೋನಿಕಾ ಖುಷಿ ಪಡ್ತಾರೆ. ಇನ್ನು ಈ ಕಡೆ ವಿವೇಕ್ ಅವರು ಗೌರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಲೆಟ್ರನ್ನ ತಗೊಂಡು ಮನೆಗೆ ಬರ್ತಾರೆ. ಈ ವಿಷಯನೆಲ್ಲ ಮನೆಯವ್ರಿಗೆ ಹೇಳಬೇಕು. ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ. ಹಾಗೆ ಗೌರಿ ಡಿಸೈನ್ ಮಾಡಿರೋದನ್ನು ತೋರಿಸ್ಬೇಕು. ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅದಾದಮೇಲೆ ಗೌರಿಗೆ ಸರ್ಪ್ರೈಸ್ ಕೊಡ್ಬೋದು ಅಂತ ವಿವೇಕ್ ಅಂದ್ಕೊಂಡು ಖುಷಿ ಪಡ್ತಾ ಮನೆಗೆ ಗೌರಿ ಕೂಡ ಮನೆಗೆ ಬರ್ತಾರೆ. ಆಗ ಅವ್ರ ಅತ್ತೆ ಇದ್ದವರು ನಿಂತ್ಕೋ ಅಲ್ಲೇನೆ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಯಾಕತ್ತೆ ಏನಾಯಿತು, ಯಾಕೆ ಎಲ್ಲರೂ ಈ ಥರ ನಿಂತಿದ್ದೀರಾ ಅಂತ ಗೌರಿ ಕೇಳ್ತಾರೆ. ಸರಿತಾ ಇದ್ದವ್ರು ಕೇಳ್ತಾರೆ, ಎಲ್ಲೋಗಿದ್ದೆ ಗೌರಿ ಬೆಳಗ್ಗೆನೆ ಅಂತ ಕೇಳ್ತಾರೆ. ಆಗ ಗೌರಿ ಹೇಳ್ತಾರೆ, ಅದು ಅತ್ತೆ ಅಪ್ಪ ಅಮ್ಮನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಓ ಹೌದಾ, ಆದರೆ ಇಷ್ಟು ಬೆಳಗ್ಗೆನೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ಆಗ ಗೌರಿ ತೊದಲಿಸ್ತಾ ಇರ್ತಾರೆ, ಅದು ಅತ್ತೆ ಅಂತ ಅಂದ್ಕೊಂಡು. ಆಗ ಸರಿತಾ ಹೇಳ್ತಾರೆ, ನೀನು ಏನಕ್ಕೆ ಹೋಗಿದ್ದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಗೌರಿ, ವಿವೇಕ್ ಹತ್ರ ದುಡ್ಡು ತೊಗೊಂಡು ನಿಮ್ಮ ಮನೆಯವ್ರು ಕೊಡಬೇಕು ಅಂತ ಹೋಗಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಅದನ್ನು ಕೇಳಿ ಗೌರಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಮತ್ತು ಮನೆಯಲ್ರಿಗೂ ಆಶ್ಚರ್ಯ ಆಗುತ್ತೆ. ಗೌರಿ ಅಂದ್ಕೊತಾರೆ, ವಿವೇಕ್ ಸರ್ಗೂ ಗೊತ್ತಿಲ್ವಲ್ಲ, ಅವ್ರು ಹೇಳಿದ್ದಾರೆ ಅಂದ್ಕೊಂಡ್ರೆ ಮತ್ತು ಯಾರು ಹೇಳಿದ್ದಾರೆ ಏನು ಅಂತ ಯೋಚನೆ ಮಾಡ್ತಾರೆ. ಸರಿತಾ ಆಮೇಲೆ ಕೇಳ್ತಾರೆ, ನಿಜ ಹೇಳು ಗೌರಿ, ಅಲ್ಲಿಗೆ ಹೋಗಿದೆ ತಾನೇ ಅಂತ ಕೋಪದಿಂದ ಕೇಳ್ತಿರ್ತಾರೆ. ಮೋನಿಕನ್ಗಂತೂ ತುಂಬಾ ಖುಷಿ, ಸದ್ಯ ನನ್ನ ವಿಷಯ ಮುಚ್ಚೋಯ್ತಲ್ಲ ಅಂತ ಅನ್ಕೊತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ? ತನಗೆ ಮೊದಲೇ ಗೌರಿನ ಕಂಡ್ರೆ ಆಗಲ್ಲ. ಗೌರಿ ಮನೆಯವ್ರು ದುಡ್ಡು ಕೊಟ್ಟಿರೋ ನೆಪ ಇಟ್ಕೊಂಡು ವಿವೇಕ್ ಮತ್ತು ಗೌರಿನ ದೂರ ಮಾಡ್ತಾರಾ? ಮತ್ತು ವಿವೇಕ್ ಅವರು ಗೌರಿಗೆ ಆಫೀಸಲ್ಲಿ ಕೆಲಸ ಕೊಡ್ತಾರಾ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.